ಪ್ಲಾಸ್ಟಿಕ್ ಸರ್ಜರಿನ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಪೆಷಾಲಿಟಿ ಅಂತ ಹೇಳಿದೆ. ಸೊ ಏನಪ್ಪ ಪ್ರಾಬ್ಲಮ್ ಇರ್ಬೋದು? ಜಗತ್ತಿನಲ್ಲಿರೋ ಎಲ್ಲ ಪ್ರಾಬ್ಲಮ್ಗೂ ಪ್ಲಾಸ್ಟಿಕ್ ಸರ್ಜರಿ ಸೊಲ್ಯೂಷನಾ? ಅಲ್ಲ. ನಾನು ಪ್ಲಾಸ್ಟಿಕ್ ಸರ್ಜರಿ ಸಾಲ್ವ್ ಮಾಡ್ಬೋದಂಥ ಪ್ರಾಬ್ಲಮ್ಸ್ನ ಲಿಸ್ಟ್ ಮಾಡ್ತೀನಿ. ಕೆಲವ್ರಿಗೆ ತಮ್ಮ ದೇಹ ಸರಿ ಇಲ್ಲ, ತಮ್ಮ ಮೂಗು ಚೆನ್ನಾಗಿ ಕಾಣ್ತಿಲ್ಲ, ಮುಖ ಜೋತ್ ಬೀಳ್ತಿದೆ ಅಂತ ಅವ್ರಿಗೆ ಅನ್ನಿಸ್ತಾ ಇರ್ಬೋದು. ಕೂದಲಿಲ್ಲ, ದಪ್ಪ ಇದ್ದೀನಿ, ಈ ರೀತಿ ಚೇಂಜ್ ಇದ್ದರೆ ನಾನು ಐ ವಿಲ್ ಬಿ ಮೋರ್ ಕಾನ್ಫಿಡೆಂಟ್. ತಪ್ಪ ಇದು? ಖಂಡಿತ ಇಲ್ಲ. ಒಂದು ಬದಲಾವಣೆಯಿಂದ ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಅವನನ್ನೇ ನೋಡ್ಕೊಳ್ಳೋ ಅಂತಹ ಒಂದು ವಿಧಾನದಲ್ಲಿ ಚೇಂಜ್ ಆಗುತ್ತೆ ಅಂತಂದರೆ ಖಂಡಿತ ತಪ್ಪಲ್ಲ. ಅದನ್ನು ಜಸ್ಟಿಫೈ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಈ ರೀತಿ ಬಾಡಿ ಪಾಸಿಟಿವಿಟಿ ಕಮ್ಮಿ ಇದ್ದರೆ, ಅವ್ರಿಗೆ ಅವರದೇ ದೇಹದ ಮೇಲೆ ಸ್ಥೈರ್ಯ ಮತ್ತು ಪ್ರೀತಿ ಕಡಿಮೆ ಇದ್ದರೆ ಅದನ್ನು ಸರಿ ಮಾಡಿ ಸುರೂಪಿಕಾ ಶಸ್ತ್ರಚಿಕಿತ್ಸೆ ಮಾಡುವಂತಹದ್ದು ಒಂದು ಪ್ರಾಬ್ಲಮ್ ಸಾಲ್ವಿಂಗ್. ಕೂದಲಿಲ್ಲ ಅಂದರೆ ಕೂದಲು ಬರೋ ಥರ ಮಾಡೋದು, ಮೂಗು ಸೊಟ್ಟಿಗಿದೆ ಅಂದರೆ ಸೀದಾ ಮಾಡೋದು, ದೊಡ್ಡಗಿದೆ ಅಂದರೆ ಸಣ್ಣದು ಮಾಡೋದು, ಸಣ್ಣಗಿದೆ ಅಂದರೆ ದೊಡ್ಡದು ಮಾಡೋದು, ಕಣ್ಣುಗಳ ಕೆಳಗಡೆ ಬ್ಯಾಗ್ ಥರ ಇದೆ ಅಂದರೆ ಅದನ್ನು ಇದು ಮಾಡೋದು, ಮುಖ ಜೋತ್ ಬೀಳ್ತಾ ಇದೆ, ತುಂಬ ವಯಸ್ಸಾಗಿರೋ ಥರ ಕಾಣ್ತಿದೆ ಅಂದರೆ ಅದನ್ನು ಸರಿ ಮಾಡೋದು, ಇನ್ನು ಕತ್ತಲ್ಲಿ ಡಬಲ್ ಚಿನ್ ಇದೆ ಅಂದರೆ ಅದನ್ನು ಸರಿ ಮಾಡೋದು, ಸ್ತನಗಳ ಸೈಜ್ನ ಜಾಸ್ತಿ ಇದ್ದರೆ ಕಡಿಮೆ ಮಾಡೋದು, ಕಡಿಮೆ ಇದ್ದರೆ ಜಾಸ್ತಿ ಮಾಡೋದು, ಒಟ್ಟು ಹೊಟ್ಟೆಯಲ್ಲಿರುವಂತಹ ಹೆಚ್ಚು ಬೊಜ್ಜಿನಾಂಶ ಇದ್ದರೆ ಅದನ್ನು ಕಡಿಮೆ ಮಾಡೋದು, ಪ್ರೆಗ್ನೆನ್ಸಿ ಆದಮೇಲೆ ತುಂಬ ಗ್ಯಾಪ್ ಆಗಿದೆ ಮಸಲ್ಸ್ ಮಧ್ಯೆ, ಏನೇ ಮಾಡಿದ್ರೂ ಸರಿ ಹೋಗ್ತಿಲ್ಲ ಅಂದರೆ ಅದನ್ನು ಸರಿ ಮಾಡೋದು, ತೊಡೆಗಳು ಜಾಸ್ತಿ ಇದೆ ಅಂದರೆ ಅದನ್ನು ಸಣ್ಣ ಮಾಡೋದು. ಈ ರೀತಿ ಸೋ ಮೆನಿ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಬಾಡಿ ಪಾಸಿಟಿವಿಟಿ. ಆಮೇಲೆ ಏಸ್ಥೆಟಿಕ್ ಇಶ್ಯೂಸ್, ಇದೆಲ್ಲದಕ್ಕೂ ಸೊಲ್ಯೂಷನ್ ಸಹಿತ ಪ್ಲಾಸ್ಟಿಕ್ ಸರ್ಜರಿಯಲ್ಲಿದೆ. ಇನ್ನು ಈ ಥರ ಪ್ರಾಬ್ಲಮ್ಸ್ ಬರೀ ಸೆಲೆಬ್ರಿಟೀಸಿಗೆ ಮಾತ್ರ ಇರುತ್ತೆ ಅಥವಾ ಶೋಬಿಸಲ್ಲಿರೋ ಮಾತ್ರ ಇರುತ್ತೆ ಅಂದ್ಕೊಂಡ್ರೆ ತಪ್ಪು. ನಿಮ್ಮ ಜೀವನದಲ್ಲಿ ನೀವೇ ಹೀರೋಗಳು, ನೀವೇ ಹೀರೋಯಿನ್ಗಳು, ಬೇರೆ ಯಾರೂ ಆಗೋಕ್ಕೆ ಸಾಧ್ಯ ಇಲ್ಲ. ಇರೋದೊಂದು ಜೀವನ, ನಿಮ್ಗೆ ಹೇಗೆ ಬೇಕೋ ಯಾವ ರೀತಿ ಪಾಸಿಟಿವ್ ಆಗಿ ಸಂತೋಷವಾಗಿ ಒಂದು ಇನ್ ಹಾರ್ಮನಿ ವಿತ್ ಯುವರ್ ಬಾಡಿ ಇರೋಕ್ಕಾಗುತ್ತೋ ಆ ಥರ ಜೀವನ ಮಾಡಿ. ಅದನ್ನು ಜಸ್ಟಿಫೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದಕ್ಕೆ ಏನೇ ಒಂದು ಕಾರಣವೂ ಬೇಕಾಗಿಲ್ಲ. ಯು ವಾಂಟ್ ಟು ಬಿ ಮೋರ್ ಪಾಸಿಟಿವ್ ಆ್ಯಂಡ್ ಕಾನ್ಫಿಡೆಂಟ್ ಅಬೌಟ್ ಯುವರ್ ಬಾಡಿ ಆರ್ ಎನಿ ಆಫ್ ಯುವರ್ ಬಾಡಿ ಪಾರ್ಟ್ಸ್, ಯು ಕ್ಯಾನ್ ಟೇಕ್ ಹೆಲ್ಪ್ ಆಫ್ ಪ್ಲಾಸ್ಟಿಕ್ ಸರ್ಜರಿ. ಇನ್ನು ಕ್ಯಾನ್ಸರಿಂದಾಗಿ ದೇಹದ ಬೇರೆ ಬೇರೆ ಭಾಗಗಳನ್ನ ತೆಗೆದುಬಿಟ್ಟಿರುತ್ತೆ, ಆಲ್ಮೋಸ್ಟ್ ಡಿಸ್ಟ್ರಕ್ಷನ್ ಥರ ಆಗೋಗಿರುತ್ತೆ. ತುಂಬ ಜನರಿಗೆ ಅರಿವೇ ಇಲ್ಲ ಇದನ್ನು ರೀಕನ್ಸ್ಟ್ರಕ್ಟಿವ್ ಪ್ಲಾಸ್ಟಿಕ್ ಸರ್ಜರಿಯಿಂದ ಸರಿ ಮಾಡ್ಬೋದು ಅಂತ. ಆಲ್ಮೋಸ್ಟ್ ಮುಂಚಿನ ಥರನೇ ಮಾಡ್ಬೋದು, ಫಂಕ್ಷನಲ್ಲಿ ಮತ್ತು ನೋಡೋದಕ್ಕೆ ಸಹಿತ ಅದೇ ಥರ ಮಾಡ್ಬೋದು ಅನ್ನೋದು ಅರಿವೇ ಇಲ್ಲ. ಏಕೆಂದರೆ ಎಲ್ಲರೂ ಏನು ಅನ್ಕೊತಾರೆ, ನಾನು ಮುಂಚೆ ಹೇಳಿರುವಂಥ ಕಾಸ್ಮೆಟಿಕ್ ಸರ್ಜರಿ ಮಾತ್ರ ಪ್ಲಾಸ್ಟಿಕ್ ಸರ್ಜರಿ ಅಂತ. ಖಂಡಿತ ತಪ್ಪು. ಕ್ಯಾನ್ಸರಿಂದಾಗಿ ದವಡೆಗಳನ್ನೇ ತೆಗೆದಿರ್ತಾರೆ, ಅದನ್ನು ಮತ್ತೆ ಕಾಲಿನ ಮೂಳೆಯಿಂದ ದವಡೆಯನ್ನು ಮತ್ತೆ ರೀಶೇಪ್ ಮಾಡಿ ಅದಕ್ಕೊಂದು ಸೊಲ್ಯೂಷನ್ನ ಕಂಡುಹಿಡಿತೀವಿ. ಇದನ್ನು ಮೈಕ್ರೋವ್ಯಾಸ್ಕ್ಯುಲರ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಅದನ್ನು ಆಲ್ಮೋಸ್ಟ್ ಎವ್ರಿ ಡೇ ಮಾಡುತ್ತೆ ನೈಪುಣ್ಯ ಟೀಮಲ್ಲಿ. ಇನ್ನು ಕೆನ್ನೆನ ಒಂದು ದೊಡ್ಡದಾಗಿ ತೆಗೆದು ಅಲ್ಲಿ ಕಡ್ಡ ಬಿದ್ದಿದ್ರೆ ಅದನ್ನು ಇದು ಮಾಡೋದು, ಸ್ತನಗಳನ್ನು ತೆಗೆದಿದ್ದರೆ ಮತ್ತೆ ಸ್ತನಗಳನ್ನು ರೀಕನ್ಸ್ಟ್ರಕ್ಟ್ ಮಾಡೋದು. ಇದು ಕೊಡುವಂತಹ ಸೊಲ್ಯೂಷನ್ ಇದೆಯಲ್ಲ, ಅದನ್ನು ಪದಗಳಲ್ಲಿ ವರ್ಣಿಸೋದಕ್ಕಾಗಲ್ಲ. ಇದು ನೀವು ಯಾರು ಒಬ್ಬರು ಆಫ್ಟರ್ ಕ್ಯಾನ್ಸರ್ ಸರ್ಜರಿ ಆಗಿ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಿಕೊಂಡು ವಾಪಸ್ಸು ನಾರ್ಮಲ್ ಲೈಫ್ಗೆ ಬರ್ತಾರಲ್ಲ, ಅವ್ರನ್ನ ಕೇಳಿ ನೋಡಿ, ಆವಾಗ ಇದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ಫಸ್ಟ್ ಕ್ಯಾನ್ಸರ್ ಹೋಗಿಬಿಡಲಿ ಆಮೇಲೆ ನೋಡ್ಕೊಳ್ಳೋಣ ರೀಕನ್ಸ್ಟ್ರಕ್ಷನ್ ಅಂತ. ಇದು ಆಯಿತು, ಇದೊಂದು 30 ವರ್ಷದಿಂದ ಈ ಥರದ ಸಿಚುವೇಷನ್ ಇದ್ದರೆ ಓಕೆ. ಇವಾಗಿನ ಕಾಲದಲ್ಲಿ ನೀವು ಒಂದು ಸೈಟಲ್ಲಿ ಒಂದು ಹಳೆ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಿ ಹೊಸದಾಗಿ ಕಟ್ತೀರಾ ಅಂದರೆ ಆರ್ಕಿಟೆಕ್ಟ್ನ ಕನ್ಸಲ್ಟ್ ಮಾಡಲ್ವಾ ಮುಂಚೆ? ಅಥವಾ ಬರೀ ಡೆಮಾಲಿಷನ್ ಕಾಂಟ್ರಾಕ್ಟರ್ ಮಾತ್ರ ಕನ್ಸಲ್ಟ್ ಮಾಡ್ತೀರಾ? ಇವತ್ತಿನ ಪರಿಸ್ಥಿತಿಯಲ್ಲಿ ನಿಮ್ಗೆ ಏನಾದ್ರು ಕ್ಯಾನ್ಸರ್ ಸಮಸ್ಯೆ ಇದೆ ಅಂತಂದರೆ ಖಂಡಿತವಾಗಿ ಒಬ್ಬರು ಪ್ಲಾಸ್ಟಿಕ್ ಸರ್ಜನ್ನ ಕನ್ಸಲ್ಟ್ ಮಾಡಿ ಸರ್ಜರಿಗೆ ಮುಂಚೆನೇ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಇದನ್ನು ಡಿಸ್ಟ್ರಕ್ಷನ್ ಆದಮೇಲೆ ಅದನ್ನು ಮತ್ತೆ ರೀಕ್ರಿಯೇಟ್ ಹೇಗೆ ಮಾಡೋದು ಅಂತ. ಇನ್ನು ಕ್ಯಾನ್ಸರ್ ಹೋಗಿ ಬದುಕುವಂತಹ ಏನು ವರ್ಷಗಳಿದೆ ಅದನ್ನು ಕ್ವಾಲಿಟಿ ಆಫ್ ದಟ್ ಲೈಫ್, ಆ್ಯಡಿಂಗ್ ಲೈಫ್ ಟು ಯುವರ್ ಇಯರ್ಸ್ ಈಸ್ ವೆರಿ ಇಂಪಾರ್ಟೆಂಟ್, ನಾಟ್ ಜಸ್ಟ್ ಲಿವಿಂಗ್. ತುಂಬ ಡೆವಲಪ್ಮೆಂಟ್ಸ್ ಆಗ್ತಿದೆ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ. ಹಾಗಾಗಿ ಕ್ವಾಲಿಟಿ ಆಫ್ ಲೈಫ್ ಬೇಕು ಅಂತಂದರೆ ರೀಕನ್ಸ್ಟ್ರಕ್ಟಿವ್ ಮೈಕ್ರೋ ಸರ್ಜರಿಯ ಸೊಲ್ಯೂಷನ್ಸ್ನ ಕಂಡುಹಿಡ್ಕೊಳ್ಳೋದು ಬಹಳ ಬಹಳ ಮುಖ್ಯ. ಇದಲ್ಲದೆ ಇನ್ನೂ ಹಲವಾರು ಆಯಾಮಗಳಿದೆ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ. ಎಲ್ಲದನ್ನು ಒಂದೇ ವಿಡಿಯೋದಲ್ಲಿ ಹೇಳೋದಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಬ್ರೀಫಾಗಿ ಹೇಳಬೇಕು ಅಂತಂದರೆ, ಈಗ ಯಾರಿಗಾರು ಆಕ್ಸಿಡೆಂಟ್ ಆಗಿರುತ್ತೆ, ಮುಖದ ಮೇಲೆ ಗಾಯಗಳಾಗಿರುತ್ತೆ, ತರಚಿರುತ್ತೆ, ಬೆಸ್ಟ್ ಪಾಸಿಬಲ್ ಔಟ್ಕಮ್ ಬೇಕು ಅಂತಂದರೆ ಪ್ಲಾಸ್ಟಿಕ್ ಸರ್ಜರಿಯ ಸೊಲ್ಯೂಷನ್. ಮುಖದ ಮೂಳೆಯ ಫ್ರ್ಯಾಕ್ಚರ್, ಕೈಯಿನ ಮೂಳೆಯ ಫ್ರ್ಯಾಕ್ಚರ್, ಏನೇ ಡೆಲಿಕೇಟ್ ಕಾಂಪ್ಲೆಕ್ಸ್ ಸರ್ಜರಿ ಬಂದ್ರೂ ಅದು ಪ್ಲಾಸ್ಟಿಕ್ ಸರ್ಜರಿಯ ಆಯಾಮದಲ್ಲಿ ಬರ್ತದೆ. ಇನ್ನು ಕೈಗಳೇ ಕಟ್ಟಾಗಿ ಹೋಗಿರುತ್ತೆ, ಅದನ್ನು ಮತ್ತೆ ವಾಪಸ್ ಜೋಡಿಸೋವಂಥದ್ದು, ಇದನ್ನು ದಿನನಿತ್ಯ ಮಾಡಲಾಗುತ್ತೆ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ. ಅದನ್ನು ಹೇಗೆ ಪ್ರಿಸರ್ವ್ ಮಾಡಬೇಕು, ಹೇಗೆ ತೊಗೊಂಬರಬೇಕು, ಎಲ್ಲಿ ಪ್ಲಾಸ್ಟಿಕ್ ಸರ್ಜನ್ಸ್ನ ಕಂಡುಹಿಡ್ಕೋಬೇಕು ಅನ್ನೋದು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಆನ್ಲೈನಲ್ಲಿ ಹುಡುಕಿದ್ರೆ ಸಿಗುತ್ತೆ. ಆಮೇಲೆ ಇದೆಲ್ಲರಿಗೂ ಕೈಗೆ ಎಟ್ಕುವಂತಹ ಸೌಲಭ್ಯಗಳೇ ಇದೆ. ಈಗ ಜಗತ್ತಿನಲ್ಲಿ ಬೇರೆ ಎಲ್ಲ ದೇಶಗಳಕ್ಕಿಂತ ಹೆಚ್ಚು ಎಕ್ಸ್ಪರ್ಟ್ ಪ್ಲಾಸ್ಟಿಕ್ ಸರ್ಜನ್ಸ್ ಪ್ರಾಯಶಃ ಇರೋದು ನಮ್ಮ ದೇಶ ಒಂದರಲ್ಲಿ.
ಆ್ಯಂಡ್ ಎಲ್ಲರದ್ದು ಅವೈಲಬಿಲಿಟಿನೂ ಇದೆ. ಈಗ ಬೇರೆ ದೇಶಗಳಲ್ಲಿ ಈಗ ಅಪಾಯಿಂಟ್ಮೆಂಟ್ ಸಿಗಬೇಕು ಅಂದರೆ ತಿಂಗಳುಗಟ್ಟಲೆ ವೆಯ್ಟ್ ಮಾಡಬೇಕಾಗುತ್ತೆ. ಇನ್ನು ಸರ್ಜರಿಗೆ ಅಂತಂದರೆ ವರ್ಷಗಟ್ಟಲೆ ವೆಯ್ಟಿಂಗ್ ಲಿಸ್ಟ್ ಇರುತ್ತೆ. ಆದರೆ ನಮ್ಮ ಜನಕ್ಕೆ ಇಮ್ಮಿಡಿಯೇಟ್ಲಿ ಸಿಗೋ ಥರದ ಸೌಲಭ್ಯಗಳಿದೆ. ಒಂದು ವಾರದಲ್ಲಿ ಅಪಾಯಿಂಟ್ಮೆಂಟ್ ಸಿಗುತ್ತೆ, ಒಂದು ತಿಂಗಳ ಶಸ್ತ್ರಚಿಕಿತ್ಸೆ, ಕಾಂಪ್ಲೆಕ್ಸ್ ಸರ್ಜರೀಸ್ಗೆ ಡೇಟ್ ಸಿಗುತ್ತೆ. ಇದು ನಮ್ಮ ಸೌಭಾಗ್ಯ ಅಲ್ವಾ? ಇದ್ರ ಉಪಯೋಗ ಎಲ್ಲರೂ ಪಡ್ಕೋಬೇಕಲ್ವಾ? ಇನ್ನು ಲಿಂಫೆಡಿಮಾ ಅಂತ ಇದೆ. ಅಂದರೆ ಈಗ ಕ್ಯಾನ್ಸರ್ ಸರ್ಜರಿ, ಸ್ತನದ ಕ್ಯಾನ್ಸರ್ ಆದಮೇಲೆ ಕೈಗಳು ಊದ್ಕೊಂಡಿರುತ್ತೆ, ಅದಕ್ಕೆ ಸಹಿತ ಸೂಪರ್ ಮೈಕ್ರೋ ಸರ್ಜರಿ ಅಂತ ಮಾಡ್ತೀವಿ. ಅದು ಪ್ಲಾಸ್ಟಿಕ್ ಸರ್ಜರಿ ಆಯಾಮದಲ್ಲಿದೆ. ಆನೆಕಾಲು ರೋಗ ಇದೆ, ಅದು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಸರಿ ಮಾಡ್ಬೋದು. ತುಂಬ ದೊಡ್ಡದಾಗಿದೆ ಅಂತಂದರೆ ಅದನ್ನು ಸಹಿತ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಕಡಿಮೆ ಮಾಡ್ಬೋದು. ಸಂಕ್ಷಿಪ್ತವಾಗಿ ಏನು ಹೇಳ್ಬೋದು ಅಂತಂದರೆ, ಒಂದು ಬಾಡಿ ಪಾಸಿಟಿವಿಟಿ ಹಾಗೂ ಬಾಡಿಯ ಫಂಕ್ಷನ್, ಇದಕ್ಕೆ ಬೇಕಾಗಿರುವಂತಹ ಏನೇ ಸಮಸ್ಯೆ ಇದ್ದರೂ ಬೇರೆ ಸರ್ಜಿಕಲ್ ಸ್ಪೆಷಾಲಿಟೀಸ್ ಜೊತೆಗೆ ಅಥವಾ ಇಂಡಿಪೆಂಡೆಂಟಾಗಿ ಸುರೂಪಿಕಾ ಶಸ್ತ್ರಚಿಕಿತ್ಸೆಯಲ್ಲಿ ಎಲ್ಲ ಸೊಲ್ಯೂಷನ್ಸ್ನು ಕಂಡುಹಿಡ್ಕೋಬೋದು.